Namaskara Karnataka. Welcome all of you to Vedantu Karnataka. Now some of the students are asking, ma'am, I am a student who has already got a college. ನನಗೆ ಆಲ್ರೆಡಿ ಒಂದು ಕಾಲೇಜ್ ಸೆಟ್ ಆಯಿತು, ಒಂದು ಬ್ರಾಂಚು ಸೆಟ್ ಆಯಿತು. ನನಗೆ ಇವಾಗ ರೆಸ್ಟ್ ಆಫ್ ದ ಪ್ರೊಸೀಜರ್ಸ್ ಮಾಡಬೇಕು, ಲೈಕ್ ಫೀ ಪೇಮೆಂಟ್ ಆಗಿರ್ಬೋದು, ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಬೇಕು. ನಿಮಗೆ ಆಲ್ರೆಡಿ ಪೋಸ್ಟ್ ಅಲಾಟ್ಮೆಂಟ್ ಸೀಟ್ ಡೇಟ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ ಎಂಜಿನಿಯರಿಂಗ್ ಸೀಟ್ ಸ್ಟೂಡೆಂಟ್ಸಿಗೆ ಅಪ್ ಟು 4 PM ಆನ್ 14th ಅಂದರೆ ಇಂಡಿಪೆಂಡೆನ್ಸ್ ಡೇ ಮುಂಚೆ 15 ಇಂಡಿಪೆಂಡೆನ್ಸ್ ಡೇ 14th ನಿಮಗೆ ರಿಪೋರ್ಟ್ ಎಟ್ ದ ಅಲಾಟೆಡ್ ಕಾಲೇಜ್ ಅಲಾಂಗ್ ವಿತ್ ಸೀಟ್ ಕನ್ಫರ್ಮೇಷನ್ ಸ್ಲಿಪ್. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಕಾಲೇಜ್ ಓದಾದ್ಮೇಲೆ ದೇ ಆರ್ ಗೋಯಿಂಗ್ ಟು ಡೂ ಅ ಸ್ಕ್ಯಾನ್. ನಿಮ್ಮನ್ನ ಜಸ್ಟ್ ಒಂದು ಸ್ಕ್ಯಾನ್ ಮಾಡಿಬಿಟ್ಟು ಜಸ್ಟ್ ಅ ಫೋಟೋ ಇಟ್ಸ್ ಲೈಕ್ ಅ ವೆರಿಫಿಕೇಶನ್ ಟು ಕನ್ಫರ್ಮ್ ದಟ್ ದಿಸ್ ಇಸ್ ದ ಸ್ಟೂಡೆಂಟ್. ಅದಾದಮೇಲೆ there will be certain procedures by which they will be confirming that okay, you are the student who has been allotted that seat and you are going to pay the fees. Okay, so 14 ನಿಮಗೆ ತುಂಬ ಇಂಪಾರ್ಟೆಂಟ್ ಡೇಟ್. ಇವಾಗ ಸೇಮ್ ಥಿಂಗ್ ಫಾರ್ ಫಾರ್ಮಸಿ ಸೈನ್ಸ್, ವೆಟರ್ನರಿ, ಬಿ ಫಾರ್ಮಾ 14. ಸೊ ಅಪ್ ಟು 4 PM 14th you have to go and show your, like you have to be there with the confirmation slip to take your college seat. Okay, now students, ಇವಾಗ ಕಾಲೇಜ್ ಓದಾದ್ಮೇಲೆ ಲೈಕ್ ಒನ್ಸ್ ಯು ರೀಚ್ ದ ಕಾಲೇಜ್ ದೇರ್ ವಿಲ್ ಬಿ ಸರ್ಟನ್ ಅಮೌಂಟ್ ಆಫ್ ಫೀಸ್ ದಟ್ ಯು ಹ್ಯಾವ್ ಟು ಪೇ. ಇವಾಗ ನೋಡಿ ದಟ್ ಎವ್ರಿ ಡೇ ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಆರ್ ಗೋಯಿಂಗ್ ಫಾರ್ ದ ಫೀಸ್ ಪ್ರೊಸೆಸ್ ಅಲ್ವಾ. ಸೊ ಬ್ಯಾಂಕಿಗೆ ಒಂದು ಸರ್ಟನ್ ಲಿಮಿಟ್ ಇರುತ್ತೆ. ಓಕೆ, ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಪ್ಯಾನಿಕ್ ಆಗಬೇಡಿ. ಅಲ್ಲಿ ಹೋಗ್ಬಿಟ್ಟು ನೀವು ಏನು ಮಾಡಬೇಕು, ಪ್ಲೀಸ್ ಕೀಪ್ ದಟ್ ಸರ್ಟನ್ ಅಮೌಂಟ್. ಲೆಟ್ಸ್ ಎ ಮೆಡಿಕಲ್ ಸ್ಟೂಡೆಂಟ್ಸ್ಗೆಲ್ಲ 1 lakh ಅಬೌವ್ ಇರುತ್ತೆ. ಸೊ ಲೆಟ್ಸ್ ಎ ಕೀಪ್ ದಟ್ ಅಮೌಂಟ್ ಇನ್ ಯೋರ್ ಬ್ಯಾಂಕ್ ಅಕೌಂಟ್ ಅಕಾರ್ಡಿಂಗ್ ಟು ವಾಟ್ ಬ್ಯಾಂಕ್ ಸೇಸ್. ಓಕೆ, ಬ್ಯಾಂಕ್ ಟ್ರಾನ್ಸ್ಫರ್ ಇಲ್ಲಾಂದ್ರೆ ಅವ್ರು ಏನಾದರೂ ಒಂದು ಸ್ಲಿಪ್ ಕೊಡ್ತಾರೆ, ಚೆಕ್ ಫಾರ್ಮಲ್ಲಿ ಕೊಡ್ತಾರೆ. ಸೊ ಆ ಥರ ದೇ ವಿಲ್ ಗಿವ್ ಯು ಡಿಫ್ರೆಂಟ್ ಟೆಕ್ನಿಕ್ಸ್. ಓಕೆ, ಹೌ ಯು ಕ್ಯಾನ್ ಮೇಕ್ ದ ಪೇಮೆಂಟ್ ಆ್ಯಂಡ್ ಲಾಕ್ ಯೋರ್ ಸೀಟ್. ಬಟ್ ಇನ್ಸ್ಟೆಡ್ ಇಫ್ ಯು ವಿಡ್ರಾ ದ ಕ್ಯಾಶ್ ಫ್ರಮ್ ಹೋಮ್ ಇಟ್ ಸೆಲ್ಫ್ ಆ್ಯಂಡ್ ಗೋ, ಮ್ಯಾಮ್ ನನ್ನ ಫೀಸ್ ಬಂದ್ಬಿಟ್ಟು 1,50,000 ಇಲ್ಲ ಅಂದರೆ ಒಂದು 30,000, ಅದು ನೀವು ಆಲ್ರೆಡಿ ವಿಡ್ರಾ ಮಾಡಿಬಿಟ್ಟು ಅದು ಬ್ಯಾಂಕಲ್ಲಿ ಹೋದರೆ ಬಿಕಾಸ್ ಆಫ್ ದ ಲಿಮಿಟ್ ಲಿಮಿಟ್ ಇರುತ್ತೆ ಸರ್ಟನ್ ಡೇ ದಿಸ್ ಮಚ್ ಪೇಮೆಂಟ್ ಶುಡ್ ಹ್ಯಾಪನ್, ದಿಸ್ ಮೆನಿ ಟ್ರಾನ್ಸಾಕ್ಷನ್ಸ್ ಆರ್ ದಿಸ್ ಮೆನಿ ಕ್ಯಾಶ್ ಐ ಕ್ಯಾನ್ ಟೇಕ್ ಇನ್ ಅಂತ ಬ್ಯಾಂಕಿಗೂ ಇರುತ್ತೆ. ಸೊ ಟು ಅವಾಯ್ಡ್ ದಟ್ ಪ್ರಾಬ್ಲಮ್ ನೀವು ಏನು ಮಾಡಬೇಕು, ಆ ಅಮೌಂಟ್ ನೀವು ಬ್ಯಾಂಕಲ್ಲೇ ಇರಿ. ಓಕೆ, ಕೀಪ್ ಇಟ್ ಇನ್ ಯೋರ್ ಅಕೌಂಟ್ ಓನ್ಲಿ. ಆಫ್ಟರ್ ಗೋಯಿಂಗ್ ದೇರ್ ಆಸ್ಕ್ ದ ಬ್ಯಾಂಕ್ ಪೀಪಲ್ ಶುಡ್ ಐ ವಿಡ್ರಾ ದ ಕ್ಯಾಶ್ ಬಿಕಾಸ್ ಇನ್ ದ ಕಾಲೇಜ್ ಇಟ್ಸೆಲ್ಫ್ ದೇರ್ ವಿಲ್ ಬಿ ಅನ್ ATM. ಇಲ್ಲಾಂದ್ರೆ ನಿಯರ್ ಬೈ ಆದ್ರೂ ATM ಇರುತ್ತೆ, ಇಲ್ಲಾಂದ್ರೆ ನಿಮಗೆ ಬೇರೆ ಎಲ್ಲ ಟೆಕ್ನಿಕ್ಸು ಇರುತ್ತಲ್ವಾ, ಬ್ಯಾಂಕ್ ಟ್ರಾನ್ಸ್ಫರ್ ಇರುತ್ತೆ, ಚೆಕ್ ಇರುತ್ತೆ. So you can make the fee payment. Okay, now please understand, payment of fees by choice 1 and after payment download of confirmation slip only by choice 1 candidate. People who are waiting for choice 2, people who are waiting for choice 3, you have to remain waiting. Now it is for choice 1. Before 14 they have to go with the confirmation slip. ಕನ್ಫರ್ಮೇಷನ್ ಸ್ಲಿಪ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಸರ್ಟನ್ ಕೋಟಾದಲ್ಲಿ ಸೀಟ್ ಅಲಾಟ್ ಆಗಿದ್ರೆ ಆ ಕೋಟಾ ಪರ್ಟಿಕ್ಯುಲರ್ ಸ್ವಲ್ಪ ಡಾಕ್ಯುಮೆಂಟ್ಸ್ ಇರುತ್ತಲ್ವಾ, ಅದನ್ನು ಎತ್ಕೊಂಡು ಹೋಗ್ಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. Okay, this is very very important for you that you have to go with that certain quota seats and like certain quota certificates, so the college will see that okay on reduction agide fees ige because they are part of this quota. So our documents ella submit ಮಾಡಬೇಕು. ಇನ್ಕಮ್ ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್. ನಿಮಗೆ ಏನಾದರೂ ಒಂದು ಕೋಟಾ ಅಪ್ಲಿಕೇಬಲ್ ಆಗಿದ್ರೆ ಅದರಲ್ಲಿ ಒಂದು ರಿಡಕ್ಷನ್ ಇರುತ್ತಲ್ವಾ, for that you have to show your income certificate. Please take your parents with you. First day ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಬೇಡಿ ಕಾಲೇಜಲ್ಲಿ, ಬಿಕಾಸ್ ಅಲ್ಲಿ ತುಂಬ ಫಾರ್ಮ್ಯಾಲಿಟೀಸ್ ಇರುತ್ತೆ, ಅಪ್ಲಿಕೇಶನ್ ಫಾರ್ಮ್ ಫಿಲ್ಲಿಂಗ್ ಇರುತ್ತೆ, ಬ್ಯಾಂಕ್ ಪೇಮೆಂಟ್ಸ್ ಇರುತ್ತೆ. ಸೊ ಅದಕ್ಕೆ ಪ್ಲೀಸ್ ನಿಮ್ಮ ಪೇರೆಂಟ್ಸ್ ಜೊತೆ ಹೋಗಿ ಕಾಲೇಜಲ್ಲಿ, ಡೆಡಿಕೇಟೆಡ್ ಕಾಲೇಜಲ್ಲಿ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಪ್ರೊಸೀಜರ್ಸ್ ಆದಮೇಲೆ ಯು ಕಮ್ ಬ್ಯಾಕ್. ಓಕೆ, ಫಸ್ಟ್ ಡೇನೇ ಫ್ರೆಂಡ್ಸ್ ಜೊತೆ ಹೋಗಿ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ನಿಮಗೆ ಆ ಸೀಟ್ ಮಿಸ್ ಆಗುತ್ತೆ. ಸೊ ಪ್ಲೀಸ್ ಟೇಕ್ ಯೋರ್ ಪೇರೆಂಟ್ಸ್ ಆ್ಯಂಡ್ ಗೋ, ಪ್ಲೀಸ್ ಟೇಕ್ ಯೋರ್ ಎಲ್ಡರ್ಸ್ ಆ್ಯಂಡ್ ಗೋ, so that they understand every procedure and then you go further. ನಿಮಗೆ ಬೇರೆ ಏನಾದರೂ ಒಂದು ಸರ್ಟನ್ ಡೌಟ್ ಇದೆ, ಪ್ಲೀಸ್ ಲೆಟ್ ಮೀ ನೋ ಇನ್ ದ ಕಮೆಂಟ್ಸ್. ಓಕೆ, because I do not know, this was the doubt that was continuously being asked. If you have any other doubts, please let me know. Caution deposit ಬಗ್ಗೆ, BAMS ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಜಸ್ಟ್ 3 days ಬ್ಯಾಕ್ ವಿಡಿಯೋ ಮಾಡಿದ್ದೀನಿ. ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಚೆಕ್ ಔಟ್ ದಟ್ ವಿಡಿಯೋ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ಸ್ಟೂಡೆಂಟ್ಸ್. ಇಫ್ ಯು ಆರ್ ನ್ಯೂ ಫಸ್ಟ್ ಟೈಮ್, if you are seeing me, that means you have not subscribed to the channel. So quickly subscribe to the channel and smash this like button and share this video with all your friends who have the same doubts.